ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನಸಾರಿಗೆ ಸ್ವಾಗತ. ಇವತ್ತು ಹೊರಗಡೆ ಹೋಗೋದಿದೆ, ಎಲ್ಲಿಗೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಅದಕ್ಕಿಂತ ಫಟಾಫಟ್ ಅಂತ ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ. ಕ್ವಿಕ್ಕಾಗಿ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು. ಮನೆಯಲ್ಲಿ ಯೂಶ್ವಲಿ ನಾನು ಒಂದೇ ಥರ ಕಾಳು ಹುಳ್ಳಿ ಕಾಳು ಹಾಕಿ ಮೊಳಕೆ ಕಟ್ತಾಯಿದ್ದೆ. ಸೊ ಇವಾಗ ಒಂದೇ ಥರ ತಿಂದು ಬೇಜಾರಾಯಿತು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಮಿಕ್ಸ್ ಕಾಳು ತರ್ತೀನಿ ಮೊಳಕೆ ಕಟ್ಟು ಅಂತ ಹೇಳಿದ್ರು. ಸರಿ ಆಯಿತು ಹೋಗಿ ಏನು ತೊಗೊಂಡ್ಬನ್ನಿ ಅಂತ ಹೇಳಿದ್ರೆ, ಬಟ್ ಅವರು ಕಾಳು ತೊಗೊಂಡ್ಬರೋ ಬದಲು ಮೊಳಕೆ ಕಟ್ಟಿರೋ ಕಾಳನ್ನೇ ಮಿಕ್ಸ್ ಕಾಳು ತೊಗೊಂಡ್ಬಿಟ್ಟಿದ್ದಾರೆ. ಸೊ ಈಸಿ ಆಗುತ್ತೆ ಅಂದ್ಬಿಟ್ಟು ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಇವತ್ತು ಹೊರಗಡೆ ಹೋಗಬೇಕು, ಒಂದೇ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಆಂಟಿ ಮನೆಗೆ ಹೋಗಿ ಬರಬೇಕು. ಸ್ವಲ್ಪ ಅವರು ಪೇಂಟಿಂಗ್ ಮಾಡ್ತಾಯಿದ್ದಾರೆ. ಸೊ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೋಗೋಣ ಅಂತ ರೆಡಿ ಆಗಬೇಕು. ಸೊಪ್ಪೆಲ್ಲ ಬಿಡಿಸ್ಕೊಳ್ಬೇಕು, ಕವರೆಲ್ಲ ಹಾಗೆ ಇದೆ. ಸೊ ಇವಾಗ ಅರ್ಜೆಂಟೆಲ್ಲ ಬಂದಮೇಲೆ ಬಿಡಿಸ್ಕೊಳ್ಳೋಣ ಅಂತ ಎಲ್ಲ ಹಾಗೆ ಮಡಗಿದ್ದೀನಿ. ನನ್ನ ಮಗ ಏನು ಸಿಕ್ಕಿದ್ರು ಅದರಲ್ಲೇ ಆಟ ಆಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಇನ್ನೂ ಮಾಡಿಲ್ಲ. ಮಸಾಲೆನ ರುಬ್ಕೊಂಡಿದ್ದೀನಿ. ಕಾಳು ಸಾಂಬಾರಿಗೆ ಏನೇನು ಮಸಾಲೆ ಹಾಕಿ ರುಬ್ಬೋದು ಅಂತ ಆಗಲೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ. ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ. ಸೇಮ್ ಅದೇ ಮಸಾಲೆನೇ. ಬೇಗ ಬೇಗ ರೆಡಿ ಆಗಬೇಕು ಅಂತ ಕ್ವಿಕ್ಕಾಗಿ ರೆಡಿ ಆಗಬೇಕು ಮಾಡೋಣ ಅಂತ ಬೇಗ ಬೇಗನೆ ಮಾಡ್ಕೊತಾ ಇದ್ದೀನಿ. ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ರೆಡಿ ಆದೆ. ಸೊ ಇವಾಗ ನಮ್ಮ ಆಂಟಿ ಮನೆಗೆ ಹೋಗಬೇಕು. ಬನ್ನಿ, ಅಲ್ಲೋದ್ಮೇಲೆ ಹೇಗೆ ಅಂತ ವಿಡಿಯೋ ಮಾಡ್ತೀನಿ. ಈಗ ಹೊರಟು ಇದು ನಮ್ಮ ಆಂಟಿ ಮನೆ ಎಂಟ್ರೆನ್ಸು. ನೋಡಿ ಏನೇನು ಇಟ್ಟಿದ್ದಾರೆ ಅಂತ. ಪೇಂಟ್ ಡಬ್ಬ ಎಲ್ಲ ಇಲ್ಲೇ ಇದೆ. ಆ್ಯಕ್ಚುಲಿ ಪೇಂಟಿಂಗ್ ಎಲ್ಲ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದ್ದು. ನಂಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಇವತ್ತು ಬಂದೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ನೋಡೋಣ, ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಪೇಂಟಿಂಗ್ ಮಾಡಿ. ಈಗ ಒಳಗೋಗೋಣ ಬನ್ನಿ. ಇದು ರೂಮಲ್ಲಿ ಗಣೇಶ ಕ್ಯೂಟಾಗಿತ್ತು. ನನ್ನ ತಂಗಿಗೆ ಕಾಲೇಜಲ್ಲಿ ಟೀಚರ್ಸ್ ಕೊಟ್ಟಿತ್ತಂತೆ, ಚೆನ್ನಾಗಿತ್ತು. ಇವಾಗ ಬಟ್ಟೆ ಎಲ್ಲ ಗಂಟು ಕಟ್ಟಿದ್ದಾರೆ. ಇದು ಮ್ಯಾಟ್ರಸ್ ಎಲ್ಲ ನಿಲ್ಲಿಸಿದ್ದಾರೆ, ಇದೆಲ್ಲ ಹಾಗೆ ಇದೆ ಅಂಟಿದ್ದಾರೆ. ಇದು ಮೇಲ್ಗಡೆ ಸ್ಟೋರ್ ಎಲ್ಲ ಪೇಂಟಿಂಗ್ ನಡೀತಾ ಇದೆ. ಎಲ್ಲ ಸೋಫಾ ಮೇಲೆಲ್ಲ ಬಟ್ಟೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಾವೆಷ್ಟೇ ಸೇಫಾಗಿ ಎಲ್ಲ ಕ್ಲೋಸ್ ಮಾಡಿದ್ರು ಪೇಂಟಿಂಗ್ ಅವರು ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಎಲ್ಲ ಕೆಳಗೆಲ್ಲ ಸೋರಿರುತ್ತೆ, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ದುಡ್ಡು ತಲೆನೋವಾಗಿರುತ್ತೆ. ಸೊ ಬಟ್ಟೆ ಎಲ್ಲನೂ ಕೈಯಲ್ಲೇ ಒಪ್ಕೊಳ್ತಾ ಇದೆ ನಮ್ಮ ಆಂಟಿ. ಸೊ ಮಿಷಿನ್ಗೆ ಹಾಕ್ಬೇಕಿತ್ತು, ಸ್ಪಿನ್ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಮಿಷಿನ್ಗೆ ಹಾಕಿರೋಲ್ಲ ಕೈಯಲ್ಲೇ ವಾಶ್ ಮಾಡ್ಕೊತು. ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲನೂ ಇದೆಲ್ಲ ಕೈಯಲ್ಲೇ ಒಗೆದಿರೋದು. ನಮ್ಮ ಆಂಟಿ ಸಿಕ್ಕಾಬಟ್ಟೆ ಹೆವಿ ಕೆಲಸ ಆಗೋಯಿತು, ರಿಸ್ಕ್ ಆಗೋಗಿತ್ತು ನಮ್ಮ ಆಂಟಿಗೆ. ಸೊ ಅದರಿಂದ ಮಾಡ್ಕೊಳ್ತಾ ಇದೆ, ಕೈಯಲ್ಲೇ ಜಾಲಿಸ್ಕೊಂಡು ಹಿಂಡ್ಕೊಂಡು ಅದೆಲ್ಲ ಕ್ಲೀನ್ ಮಾಡಿಕೊಂಡು ದುಡ್ಡು ತಲೆನೋವಾಗಿಬಿಟ್ಟಿತ್ತು. ಪಾಟ್ಗೆಲ್ಲ ನಮ್ಮ ಆಂಟಿ 3 ಟೈಮೂ ನೀರು ಹಾಕ್ತಾ ಇರ್ತಾರೆ. ಸೊ ಬಿಸಿಲಲ್ವಾ, ಏನೇ ನೀರು ಹಾಕಿದ್ರೂ ಅದು ಡ್ರೈ ಆಗ್ತಾ ಇರುತ್ತೆ. ಇದು ಬಟ್ಟೆ ಒಗೆಯೋ ಜಾಗ. ಬಟ್ಟೆ ಒಗೆಯೋ ಜಾಗದಲ್ಲಿ ಪೇಂಟಿಂಗ್ ವಾಶ್ ಮಾಡಿಕೊಂಡು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ಪೇಂಟಿಂಗ್ ಅವರು ಒಂದು ಕೋಟ್ ಹೊಡಿತಾರೆ ಮತ್ತು ನೆಕ್ಸ್ಟು ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡ್ಬಿಡ್ತಿದ್ರು. ಅದೇ ಒಂದು ಸ್ವಲ್ಪ ಕಾಮಿಡಿ ಆಗಿತ್ತು. ಇದೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬೇಕು. ಇದು ಹಾಲು. ಮತ್ತು ರೂಮಲ್ಲಿ ನನ್ನ ತಂಗಿ ಓದ್ಕೊತಾ ಇದ್ದಾಳೆ. ಅವಳಿಗೆ ಸೆಕೆಂಡ್ PUC ಎಕ್ಸಾಮ್ ಇದ್ದೆ ಈ ಸಲ, ಅದಕ್ಕೋಸ್ಕರನೇ ರೀಸೆಂಟಾಗಿ ಕೂತ್ಕೊಂಡು ಓದ್ಕೊತಾ ಇದ್ದಾಳೆ. ಇವಳಿಗೆ ಕಾಟ ಕೊಡೋಕ್ಕಂತಲೇ ಒಬ್ಬರು ನನ್ನ ಮಗ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಿದ್ದ, ಅದರಿಂದನೂ ಓದ್ಕೊತಾ ಇದ್ಲು ಸೈಲೆಂಟಾಗಿ. ಇದು ಪಕ್ಕದ ರೂಮಲ್ಲಿ ಮೂಟೆಗಳು ಸ್ವಲ್ಪ ಥಿಂಗ್ಸ್ಗಳೆಲ್ಲ ಇತ್ತು, ಹಂಗೆ ಹೇಳಿದೆ ಪೇಂಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ತಕ್ಕ ಮಟ್ಟಿಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರೋಷ್ಟರಲ್ಲಿ ನೈಟ್ ಆಗೋಗಿತ್ತು. ಅದಕ್ಕೋಸ್ಕರನೇ ಸ್ವಲ್ಪ ಟಯರ್ಡ್ ಆಗಿತ್ತು ಸ್ವಲ್ಪ. ಅದಕ್ಕೋಸ್ಕರ ಊಟ ಮಾಡಿಬಿಟ್ಟು ಹಂಗೆ ನೈಟ್ ಬೇಗ ಮನಿಕೊಂಡ್ಬಿಟ್ಟು ಬೆಳಗ್ಗೆ ಇದು ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಈರುಳ್ಳಿ 3 kg ತಂದಿದ್ರು, ಬಿಸಿಲಿಗೆ ಒಣಗಾಕಬೇಕು, ಇಲ್ಲಾಂದರೆ ಸ್ವಲ್ಪ ಒಂಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಣಗಾಕಬೇಕು. ಇದು ಮನೆಗೆ ಅಂತ ಐಟಮ್ ತರಿಸಿದ್ದು. ಸೊ ಅಲ್ಲಿಗೆ ಹೋಗ್ಬೇಕಿತ್ತಲ್ಲ ಅಂದ್ಬಿಟ್ಟು ಓಪನ್ ಮಾಡಿರಲಿಲ್ಲ. ಓಪನ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂದ್ಬಿಟ್ಟು ಐಸ್ ಕ್ರೀಮ್ ತರಿಸಿದ್ದು. ಫ್ರಿಜ್ಜಲ್ಲಿ ಇಡೋದು ಮರ್ತೋಗಿದ್ರಿಂದ ಈ ಥರ ಆಗಿಬಿಟ್ಟಿದೆ. ಯಾವಾಗಲೂ ನಾನು ಐಸ್ ಕ್ರೀಮ್ ತಿನ್ನಲ್ಲ, ಬಿಸಿಲಲ್ವಾ ಸಿಕ್ಕಾಪಟ್ಟೆ ಅಂತ ತಿಂತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕಾಳೆಲ್ಲ ಫುಲ್ ಮಾಡ್ಕೊಬೇಕಾಯಿತು. ನಾನು ಇದ್ದಂಗೆ ಸ್ವಲ್ಪ ಬಾಕ್ಸ್ಗೆಲ್ಲ ಹಾಕ್ಕೊತಾ ಇದ್ದೆ. ಸ್ವಲ್ಪ ಹೋಗ್ಬೇಕಿತ್ತು ಅಂದ್ಬಿಟ್ಟು ಹಾಗೆಯೇ ಐಟಮೆಲ್ಲ ಮಡಗಿಬಿಟ್ಟಿದ್ದೀನಿ. ಇವಾಗೆಲ್ಲ ಹಾಕ್ಕೊತಾ ಇದ್ದೀನಿ. ಮನೇಲಿ ಐಟಮ್ಗಳೆಲ್ಲ ಖಾಲಿ ಆಗೋ ಗಂಟ ಇರಬಾರ್ದಂತೆ, ಸ್ವಲ್ಪ ಖಾಲಿ ಆಗ್ತಾ ಇದ್ದಂಗೆ ತುಂಬಿಸ್ಕೋಬೇಕಂತೆ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಈಗೆಲ್ಲ ಆದಮೇಲೆ ಬಟ್ಟೆ ಎಲ್ಲನೂ ಸ್ವಲ್ಪ ವಾಶ್ ಮಾಡಿಬಿಟ್ಟು ಹಂಗೆ ಚೇರ್ ಮೇಲೆ ಇಟ್ಬಿಟ್ಟಿದ್ದೆ. ಸ್ವಲ್ಪ ಫ್ರೀನೇ ಇರಲಿಲ್ಲ. ಅದಕ್ಕೋಸ್ಕರನೇ ನನ್ನ ಮಗ ಏನಾದರೂ ಬಟ್ಟೆ ಎಲ್ಲ ಸಿಕ್ಕಿದ್ರೆ ಮನೆ ತುಂಬ ಅಂಡ್ಬಿಡ್ತಾನೆ. ಇವಾಗ ಫ್ರೀ ಇತ್ತಲ್ಲ ಅಂದ್ಬಿಟ್ಟು ಬಟ್ಟೆ ಎಲ್ಲ ಮಡ್ಚ್ಕೊತಾ ಇದ್ದೀನಿ.
ಬಟ್ಟೆ ಎಲ್ಲ ಮಡ್ಚ್ಕೊಂಡು ನೆಕ್ಸ್ಟು ನಾನು ಬಿಸಿಲು ಸಿಕ್ಕಾಪಟ್ಟೆ ಇತ್ತು ಅಲ್ವಾ ಅಂದ್ಬಿಟ್ಟು ಏನಾದರೂ ತಂಪಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಜ್ಯೂಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಜಾರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಒಂದು ಪ್ಲೇಟ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ, ಶುಂಠಿ, ನಿಂಬೆಹಣ್ಣು, ಏಲಕ್ಕಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಸೊ ಬಿಸಿಲಲ್ವ ಏನಾದರೂ ತಂಪಾಗಿರೋ ಜ್ಯೂಸ್ ಕುಡಿಯೋಣ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಕೂಲಾಗಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ಇದು ಚೆನ್ನಾಗಿರುತ್ತೆ ತಂಪಾಗಿ. ಬಿಸಿಲಿಗಂತೂ ಐಸ್ ಕ್ಯೂಬ್ ಒಂದು ಹಾಕ್ಕೊಂಡು ಕುಡಿತಾ ಇದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಾದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೌಲ್ಗೆ ರುಬ್ಬಿರೋಂಥದ್ದು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬೇಸಿಗೆಗಂತೂ ಸೂಪರಾಗಿರುತ್ತೆ. ನೆಕ್ಸ್ಟು ನೈಟ್ಗೆ ಸಾಂಬಾರು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಏನು ಮಾಡೋಣ ಅಂತ ಯೋಚನೆ ಮಾಡ್ದಂಗೆ ಈಸಿಯಾಗಿ ಟೊಮೆಟೊ ಖಾರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಟೊಮೆಟೊ ಖಾರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ ಮಾಡ್ತೀನಿ. ಎಲ್ಲ ಥರನೂ ಟೇಸ್ಟ್ ಮಾಡಬೇಕಲ್ವ, ಚೆನ್ನಾಗಿರುತ್ತೆ. ಈ ಥರನೂ ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮೊದಲಿಗೆ ಬಾಣಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡೆಲ್ಲ ಒಗ್ಗರಣೆಗೆ ಹಾಕ್ಕೊಂಡೆ. ನೆಕ್ಸ್ಟು ಚೆನ್ನಾಗಿ ಹುರ್ಕೊಂಡು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಎಲ್ಲ ಮೆತ್ತಗಾಗಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ. ಇದೆಲ್ಲ ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಿದೆ. ಈಗ ಟೊಮೆಟೊ ಎಲ್ಲ ಸಾಫ್ಟಾಗಿ ಆದಮೇಲೆ ಇದಕ್ಕೆ ಸ್ವಲ್ಪ ನೆಕ್ಸ್ಟ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ, ಆಮೇಲೆ ಮೆಣಸು ಸ್ವಲ್ಪ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಟೊಮೆಟೊ ಖಾರ ಚೆನ್ನಾಗಿ ಬರುತ್ತೆ. ಇದು ಟೊಮೆಟೊ ಖಾರ ಯಾವಾಗಲೂ ಯೂಶ್ವಲಿ ನಾನು ಮಳೆಗಾಲದಲ್ಲಿ ಚಳಿ ಇದ್ದಾಗ ಮಾಡ್ಕೊತಾ ಇರ್ತೀನಿ. ಖಾರವಾಗಿ ಸಕ್ಕತ್ತಾಗಿರುತ್ತೆ. ಸೊ ಸೈಡ್ ನೆಂಚ್ಕೊಳ್ಳೋಕ್ಕೆ ಅಂತ ಮೊಟ್ಟೆ ಹುರ್ಕೊಂಡ್ರೆ ಸೂಪರಾಗಿರುತ್ತೆ. ಇದನ್ನು ನಾನು ಒಗ್ಗರಣೆ ಮಾಡ್ಕೊಳ್ಳಲ್ಲ. ರುಬ್ಬಿದ ತಕ್ಷಣವೇ ಒಂದು ಪಾತ್ರೆಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಬಿಸಿ ಮಾಡ್ಕೊತೀನಿ. ತೆಳ್ಳ ಬೇಕಂದರೆ ಜಾಸ್ತಿ ತೆಳ್ಳ ಮಾಡ್ಕೊಳ್ಬೋದು, ಅಥವಾ ಮೀಡಿಯಮ್ ಬೇಕಾದರೆ ಮೀಡಿಯಮ್ ಮಾಡ್ಕೊಬೋದು. ನಾನು ಮೀಡಿಯಮ್ ಮಾಡ್ಕೊಂಡಿದ್ದೀನಿ. ಇದನ್ನು ಆ ಥರ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕುದಿಸಿದ್ರೆ ಸೂಪರಾಗಿರೋ ಟೊಮೆಟೊ ಖಾರ ರೆಡಿ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನಸರಿನ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಸಿಗುವ.